ಯೇಸುವಿನ ಹೆಸರಿನಲ್ಲಿ ಪ್ರತಿ ಮುಚ್ಚಿದ ಬಾಗಿಲು ತೆರೆಯಲ್ಪಟ್ಟಿದೆ. ನಾನು ಮತ್ತಾಯ 16:19 ಘೋಷಿಸುತ್ತೇನೆ. ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು. ಭೂಲೋಕದಲ್ಲಿ ನೀನು ಯಾವುದನ್ನು ಕಟ್ಟುತ್ತೀಯೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು, ಮತ್ತು ಭೂಲೋಕದಲ್ಲಿ ನೀನು ಯಾವುದನ್ನು ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿಯೂ ಬಿಚ್ಚಿರುವುದು ಅಂದನು. ನಾನು ದೇವರ ಮಗುವಾಗಿರುವುದರಿಂದ ನನ್ನ ಜೀವಿತವನ್ನು ಉನ್ನತ ಸ್ಥಾನಕ್ಕೇರಿಸುವ ಬಾಗಿಲನ್ನು ಅಧಿಕಾರದ ಬೀಗದ ಕೈಯಿಂದ ತೆರೆಯುವೆನು. ಯೇಸುವಿನ ಹೆಸರಿನಲ್ಲಿ ನಾನು ನನ್ನ ಜೀವನ, ಕುಟುಂಬ, ಹಣಕಾಸು, ವ್ಯವಹಾರ, ವೃತ್ತಿ ಮತ್ತು ಸೇವೆಗಳಲ್ಲಿ ಉನ್ನತವಾದ ಆಶೀರ್ವಾದದ ಬಾಗಿಲುಗಳನ್ನು ತೆರೆಯ ಮಾಡುತ್ತೇನೆ, ಮತ್ತು ಇದೀಗ ಅದು ನನಗೆ ಪರಲೋಕದಿಂದ ಬಿಡುಗಡೆಯಾಗಿದೆ. ಇದು ನನ್ನ ಘೋಷಣೆ. ಆಮೇನ್. ಬನ್ನಿರಿ, ಒಟ್ಟಾಗಿ ಸೇರಿ ಕರ್ತನ ನಾಮವನ್ನು ಆರಾಧಿಸಿ ಸ್ತುತಿಸೋಣ. ಅಬ್ರಹಾಮನ ದೇವರೇ ನಿನಗೆ ಆರಾಧನೆ, ಇಸಾಕನ ದೇವರೇ ನಿನಗೆ ಆರಾಧನೆ, ಅಬ್ರಹಾಮನ ದೇವರೇ ನಿನಗೆ ಆರಾಧನೆ, ಇಸಾಕನ ದೇವರೇ ನಿನಗೆ ಆರಾಧನೆ, ಯಾಕೋಬಿನ ದೇವರೇ ನಿನಗೆ, ಯಾಕೋಬಿನ ದೇವರೇ ನಿನಗೆ ಆರಾಧನೆ, ಆರಾಧನೆ, ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ, ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ, 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 ಆರಾಧನೆ. ಹೌದು, ನಾವು ಸುಖವಾಗಿ ಬಾಳಿ ಬದುಕಬೇಕೆಂಬುದಾಗಿ ನಮ್ಮನ್ನು ದೇವರು ಉಂಟು ಮಾಡಿದ್ದಾನೆ. ನಾವು ಸಂತೋಷವಾಗಿ ಬದುಕಬೇಕೆಂಬುದಾಗಿ ದೇವರು ನಮ್ಮನ್ನು ನಿರ್ಮಿಸಿದ್ದಾನೆ. ಅದನ್ನು ಆರಾಧನೆಯಾಗಿ ಆತನ ಮುಂದೆ ಕೂಗಿ ಹೇಳೋಣ. ದೇವರೇ, ನೀನಿಷ್ಟು ಒಳ್ಳೆಯವನಾಗಿದೆಯಲ್ಲಪ್ಪ, ನಿನಗೆ ಸ್ತೋತ್ರ ಸ್ವಾಮಿ. ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ, ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿಡಿದು ನನ್ನ ಕರೆದೆ, ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ, ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿಡಿದು ನೀ ಕರೆದೆ. ಕರುಣಾಮಯನೇ, ಓ ಕರುಣಾಮಯನೇ, ಕರುಣಾಮಯನೇ, ಓ ಕರುಣಾಮಯನೇ, ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ, ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ, 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 ಆರಾಧನೆ.
ಹೃದಯದ ಆಲೋಚನೆ, ನಮ್ಮ ನೆನಪೆಲ್ಲ ಆತನೇ ಆಗಿರುವ ಕಾರಣ ಆತನನ್ನು ವರ್ಣಿಸುವುದು, ಆತನ ನಾಮವನ್ನು ಘನಪಡಿಸುವುದು ಅದು ನಮಗೆ ಭಾಗ್ಯದಾಯಕ, ಅದು ನಮಗೆ ಆನಂದ. ಆತನನ್ನು ಆರಾಧಿಸೋಣ, ಆತನನ್ನು ಘನಪಡಿಸೋಣ. ಇದಕ್ಕಿಂತ ಉತ್ತಮವಾದದ್ದು ಬೇರೆ ಯಾವುದು ನಮ್ಮ ಜೀವಿತದಲ್ಲಿ ಇಲ್ಲ ಪ್ರಿಯರೇ. ಆತನನ್ನು ಆರಾಧಿಸುವುದೇ ನಮಗೆ ಶ್ರೇಷ್ಠ ಸೌಭಾಗ್ಯ. ಹೃದಯದ ತುಂಬ ನಿನ್ನ ಜ್ಞಾಪಕ, ಅದನ್ನು ಬಿಟ್ಟರೆ ಬೇರೆ ನಿಲ್ಲಪ್ಪ. ಲೋಕವೆಲ್ಲ ಹುಡುಕಿ ನಾ ಬಂದೆ, ಎಲ್ಲೂ ಸಿಗಲಿಲ್ಲ ನಿನ್ನಂತ ತಂದೆ. ಹೃದಯದ ತುಂಬ ನಿನ್ನ ಜ್ಞಾಪಕ, ಅದನ್ನು ಬಿಟ್ಟರೆ ಬೇರೆ ನಿಲ್ಲಪ್ಪ. ಲೋಕವೆಲ್ಲ ಹುಡುಕಿ ನಾ ಬಂದೆ, ಎಲ್ಲೂ ಸಿಗಲಿಲ್ಲ ನಿನ್ನಂತ ತಂದೆ. ಕೃಪಾಪೂರ್ಣನೇ, ಓ ಕೃಪಾಪೂರ್ಣನೇ, ಕೃಪಾಪೂರ್ಣನೇ, ಓ ಕೃಪಾಪೂರ್ಣನೇ. We praise God for this wonderful day which God has given to us. ನಾವು ಈ ದಿನವನ್ನು ದೇವರು ನಮಗೆ ಕೊಟ್ಟಿರುವುದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡುತ್ತೇವೆ. God is a miracle working God. ನಮ್ಮ ದೇವರು ಅದ್ಭುತಗಳನ್ನು ನಡೆಸುವ ದೇವರು. He's been doing marvelous things through this television program. Today, if you're waiting upon the Lord for God to speak to you, get ready. God is going to speak to you in your lives. ಈ ಕಾರ್ಯಕ್ರಮದ ಮೂಲಕವಾಗಿ ದೇವರು ಆಶ್ಚರ್ಯಕರವಾದ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದಾನೆ. ಈ ದಿನದಲ್ಲಿ ನೀವು ಕಾತುರದಿಂದ ನನ್ನೊಂದಿಗೆ ಮಾತನಾಡು ಎಂಬುದಾಗಿ ಕುಳಿತಿರುವುದಾದರೆ ಆತನು ನಿಮ್ಮೊಂದಿಗೆ ಒಡನಾಟ ಮಾಡಲಿಕ್ಕಾಗಿದ್ದಾನೆ. Jesus Christ is the way, the truth and the life. ಯೇಸು ಕ್ರಿಸ್ತನೇ ಮಾರ್ಗವು, ಸತ್ಯವು, ಜೀವವೂ ಆಗಿದ್ದಾನೆ. If you turn your Bibles to John chapter 8 verses 32, then you will know the truth and the truth will set you free. ಯೋಹಾನನ ಬರೆದ ಸುವಾರ್ತೆ 8ನೇ ಅಧ್ಯಾಯದ 32ನೇ ವಚನವನ್ನು ನೀವು ನೋಡುವುದಾದರೆ ನೀವು ಸತ್ಯವನ್ನು ತಿಳಿದುಕೊಳ್ಳುವಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ ಎಂಬುದಾಗಿ ಹೇಳ್ತದೆ. There are so many truths which is God has written for us to meditate and to hold on to this truth, so that through this truth you will see a victorious life. ದೇವರ ವಾಕ್ಯಗಳಲ್ಲಿ ಅನೇಕ ವಿಷಯವಾದಂತ ಸತ್ಯಾರ್ಥಗಳು ಬರೆಯಲ್ಪಟ್ಟಿವೆ. ಆ ಸತ್ಯಾರ್ಥಗಳನ್ನ ನಾವು ಹಿಡಿದುಕೊಳ್ಳುವುದಾದರೆ ನಾವು ಬಿಡುಗಡೆ ಆಗುತ್ತೇವೆ. When you hold on to this truth, you can see a change coming in your life and to your situation. ಸತ್ಯಾರ್ಥತೆಯನ್ನ, ಸತ್ಯವನ್ನ ನಾವು ಹಿಡಿದುಕೊಳ್ಳುವಾಗ ಬದಲಾವಣೆಗಳು ನಮ್ಮ ಜೀವಿತಕ್ಕೆ ಬರುವುದನ್ನು ನಾವು ನೋಡಬಹುದು. Because the Bible says in John chapter 8 verses 32, then you will know the truth and the truth will set you free. ಯೋಹಾನನ ಬರೆದ ಸುವಾರ್ತೆ 8ನೇ ಅಧ್ಯಾಯದ 32ನೇ ವಚನ, ನೀವು ಸತ್ಯವನ್ನು ತಿಳಿದುಕೊಳ್ಳುವಿರಿ, ಆಗ ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು. Jesus Christ is the Lord and Savior in our lives. ಯೇಸು ಕ್ರಿಸ್ತನೇ ನಮ್ಮ ಜೀವಿತದ ರಕ್ಷಕನು, ಒಡೆಯನು ಆಗಿದ್ದಾನೆ. He has left heaven, he came down to this earth as a man. ಆತನು ಪರಲೋಕವನ್ನು ತ್ಯಜಿಸಿ ಎಲ್ಲವನ್ನ ಬಿಟ್ಟು ನರಾವತಾರವೆತ್ತಿ ಬಂದಿದ್ದಾನೆ. In order to save you and me from all our unrighteousness. ನನ್ನನ್ನ ನಿಮ್ಮನ್ನ ಎಲ್ಲ ಅನೀತಿಗಳಿಂದ ಬಿಡಿಸಿ ಪಾರು ಮಾಡುವುದಕ್ಕಾಗಿ ಬಂದಿದ್ದಾನೆ. Our focus should be on Jesus because he is the author and perfecter of our faith. ನಮ್ಮ ಗುರಿಯು, ಗಮನವು ಯೇಸು ಕ್ರಿಸ್ತನ ಮೇಲೆ ಮಾತ್ರವೇ ಇರಬೇಕು. ಯಾಕಂದ್ರೆ ನಂಬಿಕೆಯನ್ನು ಹುಟ್ಟಿಸುವವನು, ಪೂರೈಸುವವನು ಆತನಾಗಿದ್ದಾನೆ. Because he has paid the price and he has become a sacrifice for all our sins, for all our curse and for all our sickness on the cross of Calvary. ಆತನು ನಮ್ಮ ಜೀವಿತದಲ್ಲಿ ಬಂದಂತ ಎಲ್ಲ ರೋಗ, ಪಾಪ, ಶಾಪಗಳ ಫಲವನ್ನ ಕಲ್ವಾರಿಯ ಶಿಲುಬೆಯಲ್ಲಿ ಬೆಲೆ ಕೊಟ್ಟು ತೀರಿಸಿದ್ದಾನೆ. Ephesians 1:22 says, and God placed all things under his feet and appointed him to be head over everything for the church. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 22ನೇ ವಚನ ಹೇಳ್ತದೆ, ಆತನು ಸಮಸ್ತವನ್ನ ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿದನು ಎಂಬುದಾಗಿ. Today, whatever situation you might be going through in your life, in your family, in your job, when you make Jesus Christ as your Lord and Savior, you can see a change and you can see and you can be able to overcome every situations in your life. ನಿನ್ನ ಜೀವಿತದ ಪರಿಸ್ಥಿತಿಯಲ್ಲಿ ವೈಯಕ್ತಿಕವಾಗಿಯೂ ಕೌಟುಂಬಿಕವಾಗಿಯೂ ಕೆಲಸಗಳ ಮಧ್ಯದಲ್ಲಿ ಏನೆಲ್ಲ ವಿಷಯದಲ್ಲಿ ಹಾದು ಹೋಗ್ತಾ ಇದೆಯೋ, ಕರ್ತನ ಕರಗಳಿಗೆ ಅವುಗಳನ್ನು ಕೊಡುವುದಾದರೆ ಆತನು ಅವುಗಳನ್ನು ಬದಲಾಯಿಸುತ್ತಾನೆ. The foremost thing in our life, we need to put our faith on Jesus
because He is the author and perfecter of faith, and He is the way, the truth, and the life. ಎಲ್ಲವುದಕ್ಕಿಂತಲೂ ಪ್ರಾಮುಖ್ಯವಾದದ್ದು ನಮ್ಮ ನಂಬಿಕೆಯನ್ನ ಯೇಸು ಕ್ರಿಸ್ತನ ಮೇಲೆ ಇಡುವವರು ನಾವಾಗಬೇಕು. ಆತನೇ ಅದನ್ನು ಪೂರೈಸುವವನಾಗಿದ್ದಾನೆ. And the Bible says no one can go to Father except through Jesus Christ. ಸತ್ಯವೇದ ಹೇಳುತ್ತದೆ ತಂದೆಯ ಬಳಿಗೆ ಕ್ರಿಸ್ತನನ್ನ ಹೊರತುಪಡಿಸಿ ಯಾರೂ ಹೋಗಲು ಸಾಧ್ಯವಿಲ್ಲ. Today, whatever problems, whatever failure, whatever situation, or whatever family problem you might be going through, nobody can be able to release you or deliver you from this situation. Only through Jesus you can be able to overcome all your problems in your life. ವೈಯಕ್ತಿಕವಾಗಿ, ಕೌಟುಂಬಿಕವಾಗಿ, ಕೆಲಸದ ವಿಷಯಗಳಲ್ಲಿ ಏನೆಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ಹಾದು ಹೋಗುತ್ತಾ ಇರಬಹುದು, ನಿಮ್ಮನ್ನ ಬಿಡುಗಡೆ ಮಾಡುವವರು ಬೇರೆ ಯಾರೂ ಇಲ್ಲ, ಯೇಸು ಕ್ರಿಸ್ತನು ಮಾತ್ರವೇ ನಿಮ್ಮನ್ನ ಬಿಡುಗಡೆ ಮಾಡುವವನಾಗಿದ್ದಾನೆ. John chapter 8 verses 36 says, "So if the Son sets you free, you will be free indeed." ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 36ನೇ ವಚನದಲ್ಲಿ ನೋಡುವಾಗ, ಮಗನು ನಿಮ್ಮನ್ನ ಬಿಡುಗಡೆ ಮಾಡಿದರೆ ನಿಮಗೆ ನಿಜವಾಗಿಯೂ ಬಿಡುಗಡೆಯಾಗುತ್ತದೆ. Nobody can release you from all your troubles or problems what you are going through, but the Bible says in John chapter 8 verses 36, "So if the Son sets you free, you will be free indeed." ನೀವು ನಿಮ್ಮ ಜೀವಿತದಲ್ಲಿ ಯಾವ ಕಠಿಣವಾದ ಸಮಸ್ಯೆಗಳ ಮಧ್ಯದಲ್ಲಿ ಹಾದು ಹೋಗುತ್ತಾ ಇದ್ದೀರೋ ಗೊತ್ತಿಲ್ಲ. ಯೋಹಾನನು ಬರೆದ ಸುವಾರ್ತೆ 8:36 ಹೀಗೆ ಹೇಳ್ತದೆ, ಮಗನು ನಿಮ್ಮನ್ನ ಬಿಡುಗಡೆ ಮಾಡಿದರೆ ನಿಜವಾಗಿಯೂ ನಿಮಗೆ ಬಿಡುಗಡೆಯಾಗುತ್ತದೆ. Today, whatever situation you might be going through, you might be going through a tough time, your cry to Jesus, God, Jesus Christ hears you. When you make Him a Lord and Savior, you can see a breakthrough, you can see a changes coming in your life. ನೀವು ಯಾವುದೇ ಕಠಿಣವಾದ ಪರಿಸ್ಥಿತಿಗಳ ಮಧ್ಯದಲ್ಲಿ ಹಾದು ಹೋಗುತ್ತಾ ಇರಬಹುದು, ನೀವು ನಿಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನನ್ನ ಕರ್ತನು ರಕ್ಷಕನನ್ನಾಗಿ ಮಾಡಿಕೊಳ್ಳುವಾಗ ಸ್ಥಿತಿಗತಿಗಳು ಬದಲಾವಣೆ ಆಗುತ್ತವೆ. If you see in the Bible, there was a man called Zacchaeus. ನೀವು ಸತ್ಯವೇದದಲ್ಲಿ ಒಬ್ಬ ವ್ಯಕ್ತಿಯನ್ನು ನೋಡಬಹುದು, ಜಕ್ಕಾಯನು ಎಂಬುದಾಗಿ. If you turn your Bibles to Luke chapter 19, if you read it, you will be able to understand what was the situation that Zacchaeus was going through in his life. ನೀವು ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯವನ್ನ ನೋಡುವುದಾದರೆ ಅಲ್ಲಿ ಜಕ್ಕಾಯನು ಹಾದು ಹೋಗುತ್ತಿದ್ದಂತ ಪರಿಸ್ಥಿತಿ ಎಂತದ್ದು ಎಂಬುದಾಗಿ ನೀವು ನೋಡಿಕೊಳ್ಳಬಹುದು. The Bible says Zacchaeus was not a poor man, but he was a very rich man, and he was a chief tax collector. ಸತ್ಯವೇದ ಹೇಳ್ತದೆ, ಜಕ್ಕಾಯನು ಬಡವನಾದ ವ್ಯಕ್ತಿಯಲ್ಲ, ಅವನು ಶ್ರೀಮಂತನಾಗಿದ್ದನು, ಅವನು ಸುಂಕ ವಸೂಲಿ ಮಾಡುವಂತ ಲೆಕ್ಕಾಧಿಕಾರಿಯಾಗಿದ್ದ. He had everything in his life, but he didn't have peace because people used to curse him because of he was a tax collector. ಅವನು ತನ್ನ ಜೀವಿತದಲ್ಲಿ ಎಲ್ಲ ಸಾಂಪತ್ತಿಕತೆಯನ್ನ ಹೊಂದಿಕೊಂಡವನಾಗಿದ್ದ, ಸಮಾಧಾನವನ್ನ ಹೊರತುಪಡಿಸಿ, ಯಾಕಂದರೆ ಅವನು ಸುಂಕದವನಾದ ಕಾರಣ ಎಲ್ಲಾ ಜನಗಳು ಶಪಿಸುತ್ತಿದ್ದರು. He wanted to come out of this situation because there was no peace, there was no happiness. Probably he didn't sleep well for days. Why? Because he was going through a tough problems, whatever he was going through in his life. ಅವನು ಇಂಥ ವಿಷಯಗಳನ್ನ ಕೇಳಿಸಿಕೊಂಡವನಾಗಿ, ತನ್ನ ಜೀವಿತದಲ್ಲಿ ಸಮಾಧಾನವಿಲ್ಲದವನಾಗಿ, ಕಠಿಣವಾದ ಪರಿಸ್ಥಿತಿಗಳ ಮಧ್ಯದಲ್ಲಿ ಹಾದು ಹೋಗುತ್ತಾ ಇದ್ದಂತ ಒಬ್ಬ ವ್ಯಕ್ತಿ. The Bible says Zacchaeus heard about Jesus, about the miracles of Jesus, how Jesus was healing people, delivering people, and raising the dead. He was all excited because he believed if he see Jesus in his eyes, his problem, and he will have peace in his life. ಜಕ್ಕಾಯನು ಯೇಸು ಕ್ರಿಸ್ತನ ಕುರಿತಾಗಿ ಕೇಳಿಸಿಕೊಂಡವನಾಗಿ, ಯೇಸು ಕ್ರಿಸ್ತನು ತನ್ನ ಜೀವಿತದ ಒಳಗಡೆ ಬಂದರೆ ಎಲ್ಲಾ ವಿಷಯಗಳಿಗೂ ಅವನಿಗೆ ಬೇಕಾದಂತಹ ಬಿಡುಗಡೆ ಸಿಗುತ್ತದೆ ಎಂಬುದಾಗಿ ಅವನು ನಂಬಿದ. So he wanted to see Jesus, and he was waiting for a situation where he was waiting for an opportunity where Jesus would come to his town. ಯೇಸು ಕ್ರಿಸ್ತನು ತನ್ನ ಪಟ್ಟಣಕ್ಕೆ ಬರುವಂತಹ ಸಂದರ್ಭವನ್ನ ಎದುರು ನೋಡುತ್ತಾ ಇದ್ದಾನೆ. And the Bible says he heard about Jesus coming into his town. He was all excited. He wanted to meet Jesus. ಯೇಸು ಕ್ರಿಸ್ತನು ತನ್ನ ಪಟ್ಟಣಕ್ಕೆ ಬರುತ್ತಿದ್ದಾನೆ ಎನ್ನುವ ಸುದ್ದಿಯನ್ನ ಕೇಳಿದ ತಕ್ಷಣ ಉತ್ಸಾಹ ಚಕಿತನಾಗಿ ಯೇಸುವನ್ನ ಕಾಣಲೆಂಬುದಾಗಿ ಅಪೇಕ್ಷಿಸುತ್ತಿದ್ದಾನೆ. He just wanted to see who this Jesus, because he heard about Jesus. He wanted to see what he can do in his life. ಯೇಸು ಕ್ರಿಸ್ತನ ಕುರಿತಾಗಿ ಆತನು ಕೇಳಿಸಿಕೊಂಡವನಾಗಿದ್ದಾನೆ. ಯೇಸು ತನ್ನ ಜೀವಿತದಲ್ಲಿ ಏನನ್ನ ಮಾಡುತ್ತಾನೆ
ಬರುತ್ತಿದ್ದಾನೆ ಎನ್ನುವ ಕಾತುರದಿಂದಿದ್ದಾನೆ. The Bible says because he was short and he could not see over the crowd, and the Bible says he ran ahead and climbed a sycamore tree to see, and he waited for Jesus to come his way. ಯೇಸು ಕ್ರಿಸ್ತನು ಆ ಮಾರ್ಗವಾಗಿ ಬರುತ್ತಿದ್ದಾನೆ ಎನ್ನುವಂತ ಸುದ್ದಿಯನ್ನ ಕೇಳಿದ ತಕ್ಷಣವೇ ಅವನು ಗಿಡ್ಡನಾದ ಕಾರಣ ಯೇಸುವನ್ನು ನೋಡಲಿಕ್ಕಾಗದೇ ಇರುವಾಗ ಓಡಿ ಹೋಗಿ ಆಲದ ಮರವನ್ನು ಏರಿದನು ಎಂಬುದಾಗಿ ನೋಡುತ್ತೇವೆ. When he was going through a situation, he had that hungerness and zeal to meet with Jesus and to see Jesus, what Jesus can do for him in his life. ಯೇಸು ಕ್ರಿಸ್ತನು ತನ್ನ ಜೀವಿತದಲ್ಲಿ ಏನನ್ನ ಮಾಡುತ್ತಾನೆ ಎನ್ನುವಂತ ಕಾತುರ ಅವನ ಜೀವಿತದಲ್ಲಿ ಎದುರುನೋಟ ಇತ್ತು ಎಂಬುದಾಗಿ ನೋಡುತ್ತೇವೆ. Today many of us, we go through a situation, we go through problems in our life, but when you have that zeal and hunger for you to come out of your problems in your life, when you meet with Jesus, I'm telling you, Jesus can release you from all your troubles in your life, because the Bible says in John chapter 8 verses 36, if the Son of Man sets you free, you are free indeed. ಅನೇಕರಾದ ನಾವುಗಳು ಇಂಥ ಇಕ್ಕಟ್ಟಾದ ಪರಿಸ್ಥಿತಿಗಳ ಮಧ್ಯದಲ್ಲಿ ಹಾದು ಹೋಗುವಾಗ ಹೊರಗಡೆ ಬರಬೇಕು ಎನ್ನುವಂತ ಒಂದು ದಾಹ, ಒಂದು ಕಾತುರ ಇರುವುದಿಲ್ಲ. ಈ ಕಾರಣದಿಂದ ನಾವು ಹೊರಗಡೆ ಬರುವುದಕ್ಕಾಗುವುದಿಲ್ಲ. ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 36ನೇ ವಚನ ಹೇಳ್ತದೆ, ಮಗನು ನಿಮ್ಮನ್ನ ಬಿಡುಗಡೆ ಮಾಡಿದರೆ ನೀವು ಸ್ವತಂತ್ರರೇ ಎಂಬುದಾಗಿ. So when Zacchaeus heard that Jesus was coming, he climbed the sycamore tree and he was waiting for Jesus to pass by. ಯೇಸು ಕ್ರಿಸ್ತನು ಆ ಮಾರ್ಗವಾಗಿ ಬರುತ್ತಿದ್ದಾನೆಂಬುದಾಗಿ ಜಕ್ಕಾಯನು ಕೇಳಿದ ತಕ್ಷಣವೇ ಆಲದ ಮರವನ್ನು ಏರಿ ಕಾತುರದಿಂದ ಎದುರು ನೋಡುತ್ತಿದ್ದಾನೆ. The Bible says when Jesus came near the sycamore tree, Jesus knew every situation what Zacchaeus was going through in his life. ಜಕ್ಕಾಯನು ತನ್ನ ಜೀವಿತದಲ್ಲಿ ಯಾವ ವಿಷಯವಾಗಿ ಹಾದು ಹೋಗುತ್ತಿದ್ದಾನೆ ಎಂಬುವಂತದನ್ನ ಯೇಸು ಕ್ರಿಸ್ತನು ಆಲದ ಮರದ ಬಳಿಗೆ ಬಂದಾಗಲೇ ಆತನು ತಿಳಿದುಕೊಂಡಿದ್ದನು. And the Bible says that Jesus stopped at the sycamore tree, he looked up and he called the name of Zacchaeus. Zacchaeus, Zacchaeus, come down immediately, I must stay at your house today. ಆ ಮಾರ್ಗವಾಗಿ ಹಾದು ಹೋಗುತ್ತಿದ್ದಂತ ಯೇಸು ಕ್ರಿಸ್ತನು ಆಲದ ಮರದ ಕೆಳಗೆ ನಿಂತು ಜಕ್ಕಾಯನನ್ನು ನೋಡಿ, ಜಕ್ಕಾಯನೇ ತಟ್ಟನೆ ಇಳಿದು ಬಾ, ಈ ದಿನದಲ್ಲಿ ನಾನು ನಿನ್ನ ಮನೆಯಲ್ಲಿ ಇಳಿದುಕೊಳ್ಳುತ್ತೇನೆ ಎಂಬುದಾಗಿ ಹೇಳಿದನು. Zacchaeus had that hungerness and he wanted to encounter with Jesus or see Jesus in his eyes. ಜಕ್ಕಾಯನಿಗೆ ಯೇಸು ಕ್ರಿಸ್ತನನ್ನು ನೋಡಬೇಕು ಎನ್ನುವಂತ ಹಸುವೆ ಆತನ ಕಣ್ಣುಗಳಲ್ಲಿದ್ದು ಆತನು ಯೇಸುವನ ಎದುರು ನೋಡಿದನು. And he wanted to come out from all his situation or the problems what he was going through in his life. ಅವನು ತನ್ನ ಜೀವಿತದಲ್ಲಿ ಹಾದು ಹೋಗುತ್ತಾ ಇದ್ದಂತ ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬರಬೇಕೆಂಬುದಾಗಿದ್ದನು. And immediately Jesus knew all that what was Zacchaeus going through. He called on the name of Zacchaeus when he came near the sycamore tree. ಜಕ್ಕಾಯನ ಮನಸ್ಸಿನಲ್ಲಿ ಹಾದು ಹೋಗುತ್ತಿದ್ದಂತ ವಿಚಾರಗಳನ್ನು ಅರಿತಂತ ಯೇಸು ಕ್ರಿಸ್ತನು ಜಕ್ಕಾಯನನ್ನ ಆಲದ ಮರದ ಕೆಳಗೆ ನಿಂತು ಕರೆಯುತ್ತಿದ್ದಾನೆ. When Zacchaeus' name was called out, Zacchaeus did not sit on the sycamore tree saying, Lord, I am unworthy. But the moment he heard the voice of Jesus, he came down and he fell at the feet of Jesus. ಜಕ್ಕಾಯನು ಯೇಸು ಕ್ರಿಸ್ತನು ಜಕ್ಕಾಯನೇ ಎಂಬುದಾಗಿ ಕರೆಯುವಾಗ ಆಲದ ಮರದ ಮೇಲೆ ಕುಳಿತು, ದೇವರೇ, ನಾನು ನನ್ನ ಹೆಸರನ್ನ ಕರೆಯುವುದಕ್ಕೆ ಅರ್ಹನಲ್ಲ ಎಂಬುದಾಗಿ ಹೇಳಲಿಲ್ಲ. ತಕ್ಷಣವೇ ಆಲದ ಮರವನ್ನು ಬಿಟ್ಟು ಕೆಳಗಿಳಿದು ಬಂದನು. He came down at once and he welcomed Jesus to his home. ಆತನು ಕೆಳಗಿಳಿದು ಬಂದು ಯೇಸು ಕ್ರಿಸ್ತನನ್ನ ತನ್ನ ಮನೆಗೆ ಸ್ವಾಗತಿಸಿದನು. And listen very carefully what changes brought in Zacchaeus' life, because he was so glad and happy because Jesus came into his home. ಯೇಸು ಕ್ರಿಸ್ತನು ತನ್ನ ಮನೆಗೆ ಬರುವುದರ ಕುರಿತಾಗಿ ಅವನಿಗೆ ಬಹಳ ಉಲ್ಲಾಸ, ಸಂತೋಷ. And the Bible says the moment all were sitting on the table, Zacchaeus came down to Jesus and said, Lord, look, Lord, here now I give half of my possession to the poor, and if I have cheated anybody out of anything, I will pay back 4 times the amount. ಅಲ್ಲಿ ಯೇಸು ಕ್ರಿಸ್ತನ ಸಂಗಡಿಗರು ಯೇಸು ಕ್ರಿಸ್ತನು ಊಟ ಮಾಡುವಂತ ವೇಳೆಯಲ್ಲಿ ಜಕ್ಕಾಯನು ನಿಂತುಕೊಂಡು, ಸ್ವಾಮಿ, ನೋಡು, ನನ್ನ ಆಸ್ತಿಯ ಅರ್ಧವನ್ನ ಬಡವರಿಗೆ ಕೊಡುತ್ತೇನೆ, ಅನ್ಯಾಯವಾಗಿ ಯಾರಿಂದ ಎಳೆದುಕೊಂಡಿದ್ದಾರೆ 4ರಷ್ಟು ಹಿಂತಿರುಗಿ ಕೊಡುತ್ತೇನೆ ಎಂಬುದಾಗಿ ಮಾತನಾಡಿದನು. The moment Zacchaeus said this,
The Bible says that Jesus said, today salvation has come into this house. ಈ ಮಾತುಗಳನ್ನ ಜಕ್ಕಾಯನು ಆಡಿ ಮುಗಿಸಿದ ಒಡನೆ ಯೇಸು ಕ್ರಿಸ್ತನು ಮಾತನಾಡುತ್ತಾನೆ, ಇವತ್ತು ಈ ಮನೆಗೆ ರಕ್ಷಣೆ ಆಯಿತು. Today the salvation has come into this house. ಈ ಮನೆಗೆ ರಕ್ಷಣೆ ಬಂದಿದೆ. Oh, Zacchaeus was so excited because what he was expecting from Lord Jesus, he was able to see the salvation in his home. ಜಕ್ಕಾಯನು ಬಹಳ ಉಲ್ಲಾಸಚಕಿತನಾಗಿದ್ದಾನೆ. ಯೇಸುವಿನಿಂದ ಏನನ್ನ ಎದುರು ನೋಡಿದನು, ಯೇಸು ತನ್ನ ಮನೆಗೆ ಬಂದಾಗ ಅದನ್ನ ಹೊಂದಿಕೊಂಡಿದ್ದಾನೆ. When Zacchaeus was going through problems, Zacchaeus did 3 things in his life in order to receive salvation in his life. ಜಕ್ಕಾಯನ ಜೀವಿತದ ಹಾದಿಯಲ್ಲಿ ಏರುಪೇರುಗಳು ಹಾದು ಹೋಗುವಾಗಲೂ ಜಕ್ಕಾಯನು ರಕ್ಷಣೆಯ ಅನುಭವಕ್ಕಾಗಿ 3 ಕಾರ್ಯಗಳನ್ನ ಮಾಡಿದ. First thing, he was hungerness. He had hungerness to meet with Jesus. ಮೊದಲನೆಯದಾಗಿ ಯೇಸುವನ್ನ ಸಂಧಿಸುವುದಕ್ಕೋಸ್ಕರವಾಗಿ ಒಂದು ಹಸಿವೆ ಅವನಲ್ಲಿತ್ತು. He believed in Jesus, that Jesus can change his life. ಯೇಸು ಕ್ರಿಸ್ತನ ಮೇಲೆ ನಂಬಿಕೆಯನ್ನು ಇಟ್ಟಿದ್ದನು, ಯೇಸು ತನ್ನ ಜೀವಿತವನ್ನ ಬದಲಾಯಿಸಬಲ್ಲವನು ಎಂಬುದಾಗಿ. Second thing, when Jesus called out his name, he came down and he welcomed Jesus to his home. ಎರಡನೆಯದಾಗಿ ಯೇಸು ಕ್ರಿಸ್ತನು ಆತನ ಹೆಸರನ್ನ ಕೂಗಿ ಕರೆದ ಒಡನೆಯೇ ಆತನು ಕೆಳಗಿಳಿದು ಬಂದು ಯೇಸುವನ್ನ ತನ್ನ ಮನೆಗೆ ಸ್ವಾಗತಿಸಿದ. Third thing, he repented from all his sinful life and he asked forgiveness and he said, I will return back all those things, whatever I took it from the people, all those whatever he cheated people, and he repented wholeheartedly. Then he was able to see salvation in his life. ಮೂರನೆಯದಾಗಿ ಜನರಿಂದ ಏನಾದರೂ ದೋಚಿಕೊಂಡಿದ್ದರೆ, ಜನರಿಂದ ಬಾಚಿಕೊಂಡಿದ್ದರೆ ಅವನು ಪಶ್ಚಾತ್ತಾಪ ಪಡುತ್ತಿದ್ದಾನೆ, ಹಿಂತಿರುಗಿ ಕೊಡುತ್ತೇನೆಂಬುವ ಪಶ್ಚಾತ್ತಾಪದ ಹೃದಯವನ್ನ ಆತನು ಪ್ರಕಟಿಸುತ್ತಿದ್ದಾನೆ. ಆಗ ರಕ್ಷಣೆಯನ್ನ ಕಾಣುತ್ತಾ ಇದ್ದಾನೆ. Zacchaeus was going through darkness because of all the situation what he was going through, but when he met with Jesus, when he had that hungerness, when he welcomed Jesus, when he repented of his sins in his life, he was able to see the light that is through Jesus and received salvation in his life. ಪಾಪಮಯವಾದ ಜೀವಿತದಲ್ಲಿ ಹಾದು ಹೋಗುತ್ತಿದ್ದಂತ ಜಕ್ಕಾಯನು ಯೇಸು ಕ್ರಿಸ್ತನನ್ನ ತನ್ನ ಮನೆಗೂ ತನ್ನಲ್ಲಿಯೂ ಆತನು ಸ್ವೀಕಾರ ಮಾಡಿಕೊಂಡು ಆತನು ಪಶ್ಚಾತ್ತಾಪವನ್ನ ಪಟ್ಟ ಕಾರಣ ತನ್ನ ಜೀವಿತದಲ್ಲಿ ಮಾನಸಾಂತರದ ಬದುಕನ್ನು ಕಾಣಲಿಕ್ಕಾಯಿತು. Matthew 4:16 said, the people living in darkness have seen a great light. On those living in the land of shadow of death, a light has been dawned. ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯದ 16ನೇ ವಚನ ಹೀಗೆ ಹೇಳ್ತದೆ, ಕತ್ತಲಲ್ಲಿ ವಾಸಿಸಿದ ಈ ಸೀಮೆಗಳ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು, ಕತ್ತಲಾದ ದೇಶಗಳಲ್ಲಿರುವವರಿಗೆ ಸೂರ್ಯೋದಯವಾಯಿತು. Today you might be going through darkness in your life. ನಿಮ್ಮ ಜೀವಿತದಲ್ಲಿ ನೀವು ಕತ್ತಲೆಯ ಮಧ್ಯದಲ್ಲಿ ಹಾದು ಹೋಗ್ತಾ ಇರಬಹುದು. You might be living in the shadow of death. ನೀವು ಮರಣಾಂಧಕಾರದ ಕತ್ತಲೆಯ ಕುರಿತಾಗಿ ಭಯ ಪಡುತ್ತಾ ಇರಬಹುದು. You are going to see a great light through Jesus Christ, because Jesus left heaven in order to bring that light in our lives. ಯೇಸು ಕ್ರಿಸ್ತನ ಮೂಲಕವಾಗಿ ದೊಡ್ಡ ಬೆಳಕನ್ನು ನೀವು ಕಾಣಲಿಕ್ಕಾಗಿದ್ದೀರಿ. John chapter 8 verses 12 says, ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯದ 12ನೇ ವಚನ ಹೀಗೆ ಹೇಳ್ತದೆ, I am the light of the world. ಇಗೋ ಲೋಕಕ್ಕೆ ನಾನೇ ಬೆಳಕಾಗಿದ್ದೇನೆ. Whoever follows me will never walk in darkness, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯುವುದಿಲ್ಲ, but will have a light of life. ಅವನು ಜೀವಕರವಾದ ಬೆಳಕನ್ನು ಹೊಂದಿದವನಾಗಿರುತ್ತಾನೆ. Today, whatever darkness you go through in your life, whatever situation you might be going through in your life, Jesus says, I am the light of this world. ನೀವು ಏನೆಲ್ಲ ಇರುಳಿನ ಅಂಧಕಾರದ ಮಧ್ಯದಲ್ಲಿ ಹಾದು ಹೋಗುತ್ತಾ ಇರುವವರಾಗಿದ್ದರೂ ಯೇಸು ನಿಮ್ಮನ್ನು ನೋಡಿ ಹೇಳುತ್ತಾನೆ, ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ. When you follow Jesus in your life, you will never see darkness in your life, but you will have light of life in you. ಜೀವಿತದಲ್ಲಿ ಯೇಸು ಕ್ರಿಸ್ತನನ್ನು ಅನುಸರಿಸಿ ನೀವು ನಡೆಯುವಾಗ ನೀವು ಕಾರ್ಗತ್ತಲೆಯನ್ನು ಕಾಣುವವರಾಗಿರುವುದಿಲ್ಲ, ಆತನಾಗಿರುವ ನಿತ್ಯ ಬೆಳಕನ್ನು ನೀವು ನೋಡುತ್ತೀರಿ. Because Jesus Christ is the Lord and Savior. When you carry that hungerness like how Zacchaeus carried, I am telling you, Jesus can come and change every situations in your life. ಜಕ್ಕಾಯನು ಹೊತ್ತುಕೊಂಡು ಹೋದಂತ ಅದೇ ವಿಧವಾದಂತ ಆತ್ಮೀಕವಾದ ಹಸಿವೆಯನ್ನು ನೀವು ಹೊತ್ತುಕೊಂಡು ಹೋದರೆ ನಿಮ್ಮ ಜೀವಿತ ಬದಲಾವಣೆ ಆಗ್ತದೆ. When you hear the voice of God, when you want to change in your life, when you want to see when you repent in your life, you will see a change
coming, and you will see the light of God in your life, and you will see and you will receive salvation in your lives. ನಿಮ್ಮ ಜೀವಿತದಲ್ಲಿ ನೀವು ನಿಮ್ಮ ಪ್ರತಿಯೊಂದು ವಿಷಯಗಳ ಕುರಿತಾಗಿ ಪಶ್ಚಾತ್ತಾಪ ಪಟ್ಟು ಮಾನಸಾಂತ ಹೃದಯ ಉಳ್ಳವರಾಗುವುದಾದರೆ ಇಗೋ ಆತನ ಬೆಳಕು ನಿಮ್ಮೊಳಗೆ ಜ್ವಲಿಸುವಂತದ್ದಾಗುತ್ತದೆ. You might be going through a situation what Zacchaeus went in your life. Carry that hungerness to meet with Jesus. Carry that desire to welcome him in your life as a Lord and Savior in your life, so that Jesus can change every situation in your life, so that you will receive salvation provided you repent of all your sinful life. ಜಕಾಯನು ಹೊತ್ತಂತಹ ಆ ಒಂದು ಆತ್ಮಿಕವಾದ ಹಸುವೆಯನ್ನು ಹೊತ್ತು ನೀವು ಸಾಗುವವರಾಗಿರ್ರಿ, ನೀವು ಆತನನ್ನ ಸ್ವಾಗತ ಮಾಡುವವರಾಗಿರ್ರಿ, ಮಾನಸಾಂತರ ಪಡುವವರಾಗಿರ್ರಿ. ಮಾನಸಾಂತರವು ಪಶ್ಚಾತ್ತಾಪವು ಇರುವವರಿಗಾಗಿರುವ ಆಶೀರ್ವಾದವನ್ನ ರಕ್ಷಣೆಯಾಗಿ ಕಾಣುತ್ತೀರಿ. Jesus Christ is the way, the truth and the life. ಯೇಸು ಕ್ರಿಸ್ತನೇ ಮಾರ್ಗವು ಸತ್ಯವು ಜೀವವೂ ಆಗಿದ್ದಾನೆ. He is the light of this world, the word of God says. ದೇವರ ವಾಕ್ಯ ಹೇಳ್ತದೆ ಆತನು ಲೋಕಕ್ಕೆ ಬೆಳಕಾಗಿದ್ದಾನೆ ಎಂಬುದಾಗಿ. If you are going through darkness, only through Jesus you can see the light in your life, and you can be able to overcome all your troubles and situation in your life through this light of Jesus. ನಿಮ್ಮ ಜೀವಿತದಲ್ಲಿ ನೀವು ಕಾರ್ಗತ್ತಲೆಯ ಮಧ್ಯದಲ್ಲಿ ಹಾದು ಹೋಗುತ್ತಾ ಇರುವುದಾದರೆ ಯೇಸು ಕ್ರಿಸ್ತನ ಮೂಲಕವಾಗಿ ಮಾತ್ರವೇ ಆ ಬೆಳಕನ್ನು ನೀವು ಕಾಣಲಿಕ್ಕೆ ಸಾಧ್ಯ. Because nobody can be able to deliver you, because if the Son of Man sets you free, you will be free indeed, says the word of God in John chapter 8 verses 36. ನಿಮ್ಮನ್ನು ಮತ್ತಾರು ಬಿಡುಗಡೆ ಮಾಡುವುದಕ್ಕೆ ಆಗುವುದಿಲ್ಲ. ಯೋಹಾನನು ಬರೆದ ಸುವಾರ್ತೆ 8:36ನೇ ವಚನ ಹೀಗೆ ಹೇಳ್ತದೆ, ಮಗನು ನಿಮ್ಮನ್ನ ಬಿಡುಗಡೆ ಮಾಡಿದರೆ ನೀವು ಬಿಡುಗಡೆಯಾದವರೇ ಆಗಿರುತ್ತೀರಿ. Jesus is the only person who can deliver you from all your troubles. ನಿಮ್ಮ ಎಲ್ಲ ಸಮಸ್ಯೆಗಳಿಂದ ನಿಮ್ಮನ್ನ ಬಿಡುಗಡೆ ಮಾಡುವವನು ಯೇಸು ಕ್ರಿಸ್ತನು ಮಾತ್ರವೇ ಆಗಿದ್ದಾನೆ. Jesus Christ is our Lord. ಯೇಸು ಕ್ರಿಸ್ತನೇ ನಮ್ಮ ಕರ್ತನು. Today, are you ready to welcome this Jesus into your homes, into your life, into your situation, because he is going to bring a light in the darkness, whatever you might be going through in your life. ಈ ದಿನದಲ್ಲಿ ಏನೆಲ್ಲ ವಿಚಾರಗಳ ಮಧ್ಯದಲ್ಲಿ ಕಾರ್ಗತ್ತಲೆಯ ಮಧ್ಯದಲ್ಲಿ ಹೋಗುವವರು ನೀವಿದ್ದೀರಿ, ನೀವು ನಿಮ್ಮ ಜೀವಿತವನ್ನು ಯೇಸುವಿನ ಕರಗಳಿಗೆ ಸಮರ್ಪಿಸುವಾಗ ಕಾರ್ಗತ್ತಲೆಯಿಂದ ಬೆಳಕಿನೆಡೆಗೆ ಕರ್ತನು ನಿಮ್ಮನ್ನು ನಡೆಸುವವನಾಗಿದ್ದಾನೆ. Let's pray right now. ಈಗ ನಾವು ಪ್ರಾರ್ಥನೆ ಮಾಡೋಣ. Jesus, ಯೇಸುವೇ, we believe that you are the light of this world. ನಾವು ನಂಬುತ್ತೇವೆ ನೀನು ಲೋಕದ ಬೆಳಕಾಗಿದ್ದೀ. You left heaven and you came down to this earth as a man, and today you died for us, and we believe that you are alive in our midst. ದೇವರೇ, ನೀನು ಪರಲೋಕವನ್ನ ತ್ಯಜಿಸಿ ದರಗಿಳಿದು ನಮ್ಮ ಮಧ್ಯದಲ್ಲಿ ಬಂದಿದ್ದಿ, ನಮ್ಮ ಮಧ್ಯದಲ್ಲಿ ಜೀವಂತವಾಗಿದ್ದಿ ಎಂಬುದಾಗಿ ನಂಬುತ್ತೇವೆ. Jesus, come into our life. ಯೇಸುವೇ, ನಮ್ಮ ಜೀವಿತದ ಒಳಗಡೆ ಬಾ ಸ್ವಾಮಿ. Change every darkness situation which we are going through in our life. Lord, we believe that you are the light of our life. ದೇವರೇ, ನಮ್ಮ ಜೀವಿತದ ಪ್ರತಿಯೊಂದು ಕಾರ್ಗತ್ತಲೆಯ ಪರಿಸ್ಥಿತಿಯನ್ನ ಬದಲಾವಣೆ ಮಾಡಿ ಬೆಳಕಿನೆಡೆಗೆ ನಡೆಸು ಸ್ವಾಮಿ. We welcome you, Lord, in our life. ನಿಮ್ಮನ್ನ ನಮ್ಮ ಜೀವಿತಕ್ಕೆ ನಾವು ಸ್ವಾಗತ ಮಾಡುತ್ತಿದ್ದೇವೆ ಸ್ವಾಮಿ. Forgive us from all our unrighteousness, Jesus. ನಮ್ಮ ಎಲ್ಲಾ ಅನೀತಿಗಳ ನಿಮಿತ್ತ ನಮ್ಮನ್ನ ಮನ್ನಿಸು ಸ್ವಾಮಿ. We put our faith in you, Lord. ನಮ್ಮ ನಂಬಿಕೆಯನ್ನ ನಿನ್ನ ಮೇಲೆ ಹಾಕುತ್ತೇವೆ. In Jesus' name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. Amen. ಆಮೆನ್. If you have made this prayer with me, you have received this Jesus as your Lord and Savior, and you are a child of God, and you have received this light through Jesus Christ. ಈ ಒಂದು ಪ್ರಾರ್ಥನೆಯನ್ನ ನೀವು ನನ್ನೊಂದಿಗೆ ಮಾಡಿರುವುದಾದರೆ ಯೇಸು ಕ್ರಿಸ್ತನೆಂಬ ಬೆಳಕನ್ನ ನಿಮ್ಮ ಜೀವಿತದಲ್ಲಿ ನೀವು ಹೊಂದಿಕೊಂಡವರಾಗಿದ್ದೀರಿ. Jesus loves you all. ಯೇಸು ನಿಮ್ಮೆಲ್ಲರನ್ನ ಪ್ರೀತಿಸುವವನಾಗಿದ್ದಾನೆ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Amen.